ನಮ್ಮ ಮಗಳೀಗ ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡೋಣ? ಅಷ್ಟೇ ಯೋಚನೆ ಮಾಡತ್ತಿ. ಅತಿ ಹೆಚ್ಚು ಅಡ್ಮಿಷನ್ ಹೊಂದಿದಂತ ಸ್ಕೂಲಿಗೆ ರಾಜ್ಯ ಮಟ್ಟ ಕಡೆಯಿಂದ ಪ್ರಶಸ್ತಿ ಬಂದೈತಿ. ಅಂತ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾನೆ ಬಾ ನಿಂಗ. ಅರೆ ಇದು ಗೌರ್ಮೆಂಟ್ ಸ್ಕೂಲ್, ಇಲ್ಲೇ ಕರ್ಕೊಂಡ್ ಬಂದ್ರಿ, ಪ್ರೈವೇಟ್ ಹೋಗೋಣ ನೋಡ್ರಿ. ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 1 ಹಳೆಯಾಳ. ಈ ಸ್ಕೂಲ್ ಒಳಗಿರುವಂತ ಫೆಸಿಲಿಟಿಗಳ ಮತ್ತೆ ಇಲ್ಲಿ ಎಜುಕೇಶನ್ ಬಗ್ಗೆ ನಿನಗ ಒಳಗ್ ತೋರಿಸ್ತೀನಿ ಬಾ. ನೋಡಿ ನಮ್ಮ ಸ್ಕೂಲ್ ಎಷ್ಟು ಚಲೋ ಐತಿ ನೋಡ್ಕೋ ಫಸ್ಟ್. ಸರ್ ನಮಸ್ತೆ ರೀ. ನಮಸ್ತೆ ಸರ್, ಸ್ವಲ್ಪ ಸ್ಕೂಲಿಂದ ಫೆಸಿಲಿಟಿ ಬಗ್ಗೆ ಹೇಳಿ. ನಮ್ಮ ಶಾಲೆಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಕೂಡ ಇದೆ. ಅದರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಅಂದ್ರೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಬಹಳ ಸ್ವಚ್ಛತೆಯಿಂದ ಮಕ್ಕಳಿಗೆ ನೀಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೀವಿ. ಎಲ್ಲ ಮಕ್ಕಳು ಕೂಡ ಈ ಒಂದು ವ್ಯವಸ್ಥೆಯನ್ನ ಉಪಯೋಗ ಮಾಡ್ತಾರೆ. ನಮಸ್ತೆ ರೀ ಮೇಡಮ್. ನಮಸ್ತೆ ಮೇಡಮ್, ಸ್ಕೂಲಿನ ಸ್ವಲ್ಪ ಫೆಸಿಲಿಟಿ ಬಗ್ಗೆ ಹೇಳ್ರಿ ಮೇಡಮ್. ಏನಿಲ್ಲ ಸರ್, ಇದು ಅಡಿಗೆ ರೂಮ್. ಅಡಿಗೆ ರೂಮ್ ನಲ್ಲಿ ಅಗ್ನಿನಂದಕ ಅನ್ನುವಂತ ಒಂದು ಇದಕ್ಕೆ ಇಟ್ಕೊಂಡಿದ್ದೇವೆ. ಗ್ಯಾಸ್ ಏನಾದ್ರು ಲೀಕೇಜ್ ಆಗಿ ಇದಾಯ್ತಂದ್ರೆ ಉಸುಕನ್ನ ಹಾಕ್ಬೋದು, ಅಥವಾ ಈ ಚೀಲವನ್ನ ಪಟ್ನೆ ಹಾಕಿ ಅಗ್ನಿಯನ್ನ ನಂದಕ ಯೋಜನೆಯನ್ನ ಸರ್ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೇಡಮ್, ಈ ಸ್ಕೂಲ್ ಒಳಗೆ ಮತ್ತೆ ಬೇರೆ ಫೆಸಿಲಿಟೀಸ್ ಬಗ್ಗೆ ಸ್ವಲ್ಪ ಹೇಳ್ರಿ. ಅಕ್ಷರದಾಸು ಅನ್ನುವಂತ ಯೋಜನೆ ಸರ್ಕಾರದಿಂದ ಆಗಿದೆ. ಅದ್ರ ಜೊತೆಗೆ ನಾವು ಹಾಲು, ಅದ್ರ ಜೊತೆಗೆ ರಾಗಿ ಮಾಲ್ಟನ್ನು ಕೊಡ್ತೇವೆ. ಮಧ್ಯಾಹ್ನ ಬಿಸಿ ಅನ್ನ, ಬಿಸಿ ಬಿಸಿ ಸಾರು, ತರಕಾರಿ ಒಂದು ಪಲ್ಯ, ಉಪ್ಪಿನಕಾಯಿ ಕೊಡ್ತೇವೆ. ಹಾಲು ಕುಡಿಯೋ ಮಕ್ಕಳಿಗೆ ಹಾಲನ್ನು ಕೊಡ್ತೇವೆ. ಮೊಟ್ಟೆ ತಿನ್ನೋ ಮಕ್ಕಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ತಿನ್ನೋ ಮಕ್ಕಳಿಗೆ ಬಾಳೆಹಣ್ಣ ಕೊಟ್ಟು ಯಶಸ್ವಿಯಾಗಿ ಈ ಅಕ್ಷರ ದಾಸೋಹದ ಯೋಜನೆಯನ್ನ ನಮ್ಮ ಶಾಲೆಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೇವೆ. ನಮಸ್ತೆ. ನಮಸ್ತೆ. ನಿಮ್ಮ ಶಾಲೆ ಒಳಗ ಕೊಡುವಂತ ಸೌಲಭ್ಯಗಳ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ರಿ. ನಮ್ಮದು ಸರ್ಕಾರಿ ಶಾಲೆ ಆದ್ದರಿಂದ ನಾವು ಮಕ್ಕಳಿಗೆ ಪ್ರತಿ ವರ್ಷ ಉಚಿತವಾದಂತಹ ಸಮವಸ್ತ್ರ, ನಂತರ ಪಠ್ಯಪುಸ್ತಕ, ಅದೇ ರೀತಿಯಾಗಿ ಪ್ರತಿ ವರ್ಷನೂ ನಾವು ಶೂ ಸಾಕ್ಸನ್ನು 1 ರಿಂದ 8ನೇ ತರಗತಿ ಮಕ್ಕಳಿಗೆ ಉಚಿತವಾಗಿ ನೀಡ್ತೇವೆ ಮೇಡಮ್. ಸರಿ, ಧನ್ಯವಾದ. ಸೊ ಅಷ್ಟಲ್ಲ, ಈ ಸ್ಕೂಲ್ ಒಳಗಿಂದ ಎಜುಕೇಶನ್ ಬಗ್ಗೆನೂ ತೋರಿಸ್ತೀನಿ. Students, where were we in the last class? Can you tell me something about the life of Helen Keller? Helen Keller was born in the town of Alabama, USA. You have already learnt how Helen Keller made her disability as a strength. Now you find these blind and deaf people in everyday life. How will you help them? Yes, Miss Teacher, I can help him by, I will suggest some doctors and I will donate her eyes. So there are many fairs going around the town of Haliyad. Have you visited any one of them? Yes, Miss. I was gone to Kalginkop Jatra and I enjoyed a lot. ಸರ್ ನಮಸ್ತೆ ರೀ. ನಮಸ್ತೆ ಸರ್, ಸ್ಕೂಲಿಂದ ಎಜುಕೇಶನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ ಸರ್. ನಮ್ಮ ಶಾಲೆ ಶಾಸಕರ ಸರ್ಕಾರಿ ಮಾದರಿ ಶಾಲೆ ನಂಬರ್ 1 ಹೊಳೆಯಾಳ ಅಂತೇಳಿ ಹೆಸರನ್ನು ಪಡೆದಿದೆ. ಇಲ್ಲಿ 1029 ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಈಗೀಗ ಬಹಳ ಚೆನ್ನಾಗಿ ಅಂದ್ರೆ ದ್ವಿಭಾಷಾ ಮಾಧ್ಯಮ ಬೈಲಿಂಗ್ವೆಲ್ ಕ್ಲಾಸ್ಗಳು ಪ್ರಾರಂಭ ಆಗೋದ್ರಿಂದ ಎಲ್ಲ ಮಕ್ಕಳಿಗೆ ಕಲಿಕೆಗೆ ಬಹಳ ಅನುಕೂಲತೆ ಇದೆ. ಬೈಲಿಂಗ್ವೆಲ್ ಅಂತ ಹೇಳಿದ್ರೆ 2 ಭಾಷೆಯಲ್ಲಿ ಕಲಿಸ್ತಾರೆ. 1ನೇ ತರಗತಿಯಿಂದನೇ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ. 6ನೇ ತರಗತಿಯಲ್ಲಿ ಏನಾಗ್ತದೆ ಅಂದ್ರೆ ಇಂಗ್ಲಿಷ್ ಬೇಕಾದವನು ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತಾನೆ, ಕನ್ನಡ ಬೇಕಾದವನು ಕನ್ನಡ ಮಾಧ್ಯಮಕ್ಕೆ ಹೋಗುವಂತ ಒಂದು ವ್ಯವಸ್ಥೆ ಸರ್ಕಾರದಿಂದ ಮಾಡಲ್ಪಟ್ಟಿದೆ. ಎಷ್ಟೋ ಜನರಿಗೆ ಬಹಳ ಅನುಕೂಲ ಆಗುವಂತ ಒಂದು ವಿಷಯ ಇದು. ಥ್ಯಾಂಕ್ಸ್. ಸೊ ನೋಡಿದಲ್ಲ, ಗೌರ್ಮೆಂಟ್ ಸ್ಕೂಲ್ ಅನ್ನೋದಿದೆ. ಈ ಸ್ಕೂಲ್ ಒಳಗೆ ಏನೇನು ಫೆಸಿಲಿಟಿ ಇದಾವೆ ಮತ್ತೆ ಎಜುಕೇಶನ್ ಯಾವ ತರ ಐತೆ ಅಂತ ಗೊತ್ತಾಯ್ತಲ್ಲ ನಿನಗೆ? ಹೌದೌದು. ಈ ಸ್ಕೂಲ್ ಒಳಗಿರೋ ಫೆಸಿಲಿಟೀಸ್ ಯಾವ ಸ್ಕೂಲ್ ಒಳಗೂ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ಈ ವರ್ಷ ನನ್ನ ಮಗಳಿಗೆ ನಾನು ಈ ಗೌರ್ಮೆಂಟ್ ಸ್ಕೂಲ್ ಒಳಗನ ಅಡ್ಮಿಷನ್ ಮಾಡ್ತೇನೆ. ಸೊ ನೀವು ಎಲ್ಲ ನೋಡಿದ್ರಲ್ಲ, ಏಪ್ರಿಲ್ 11ಕ್ಕೆ ಈ ಗೌರ್ಮೆಂಟ್ ಸ್ಕೂಲ್ ಒಳಗೆ ಅಡ್ಮಿಷನ್ ಓಪನಿಂಗ್ ಆಗತ್ತವ. ಸೊ ಎಲ್ಲರೂ ಬಂದ ನಿಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಅಡ್ಮಿಷನ್ ಮಾಡ್ರಿ ಅಂತ ಹೇಳ್ತೀವಿ. ಸೊ ಬಾಯ್.